ಈ ವಿಡಿಯೋ ನೋಡ್ತಿರುವಂತಹ ಎಲ್ಲಾ ವ್ಯೂವರ್ಸ್ಗೂ ಹಾಯ್. ಹಾಗೆ ಈ ವಿಡಿಯೋದಲ್ಲಿ ನಾನಿವತ್ತು ಯಾವ ವಿಚಾರನ್ನ ತಗೊಂಡ್ ಬಂದಿದ್ದೀನಿ ಅಂತ ಅಂದ್ರೆ, ತುಳಸಿ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ತುಳಸಿ ಅಂತ ಹೆಸರಿಟ್ಕೊಂಡಿರುವಂತಹ ಹುಡುಗಿ ಬಗ್ಗೆ ಅಲ್ಲ, ತುಳಸಿ ಪತ್ರೆಯ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಗಣಪತಿ ಪೂಜೆ ಹಾಗೂ ತುಳಸಿ ಪತ್ರೆಯ ಬಗ್ಗೆ ಕೆಲವೊಂದಷ್ಟು ಮಾತುಕತೆಗಳ ಇರುತ್ತೆ. ಇದನ್ನ ನಾನು ಕ್ವಿಕ್ ಚಾಟ್ ಪ್ಲೇ ಲಿಸ್ಟ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಚಾರವನ್ನ ಮತ್ತೊಂದಷ್ಟು ಜನಕ್ಕೆ ತಿಳಿಸೋ ಅಂತ ಪ್ರಯತ್ನ ಮಾಡಿ. ಹಾಗಾಗಿ ವಿಡಿಯೋನ ಶೇರ್ ಮಾಡಿ, ಮತ್ತೊಂದಷ್ಟು ಜನಕ್ಕೆ ತಿಳಿಸೋ ಅಂತಹ ಪ್ರಯತ್ನ ಮಾಡಿ. ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಆಚರಣೆ ವಿಚಾರಗಳನ್ನ ನೀವು ತಿಳ್ಕೊಳ್ಳೋದಲ್ದೆ ಮತ್ತೊಂದಷ್ಟು ಜನಕ್ಕೆ ತಿಳಿಸಿ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮದ ಬಗ್ಗೆ ಇರುವಂತಹ ಆಚರಣೆ ವಿಚಾರಣೆಗಳನ್ನ ಉಳಿಸಿ ಬೆಳೆಸಿ ಬಿಟ್ಟು ಹೋಗುವಂಥದ್ದು ನಮ್ಮ ಧರ್ಮ ಆಗಿರುತ್ತೆ. ನಮ್ಮ ಧರ್ಮಗಳ ಬಗ್ಗೆ ಸಾಕಷ್ಟು ಪುಸ್ತಕಗಳಿವೆ, ಯಾರಾದ್ರೂ ಸಹ ಓದಿ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಯಾರು ಬೇಡ ಅಂತ ಅನ್ನಲ್ಲ. ಹೀಗಾಗಿ ನಾನು ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಿ, ಪ್ರಯತ್ನ ಅನ್ನೋದಕ್ಕಿಂತ ನಾನು ತಿಳ್ಕೊಂಡಿರೋದನ್ನ ನಿಮ್ ಜೊತೆನೂ ಸಹ ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಈ ವಿಚಾರವನ್ನ ಕೆಲವೊಂದಷ್ಟು ಕಡೆ ಕೇಳಿ ಮಾತಾಡಿ, ಒಂದಷ್ಟು ವೆಬ್ಸೈಟ್ ನಲ್ಲಿ ಚೆಕ್ ಮಾಡಿ, ಅದು ನನಗೆ ಕನ್ಫರ್ಮ್ ಆದ್ಮೇಲೆನೆ ಹೌದು ಇದನ್ನ ನಾನೊಂದ್ 4 ಜನಕ್ಕೆ ತಿಳಿಸ್ಬೇಕು ಅಂತ ಈ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನಂತಾದ್ರೂ ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರನ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ತುಳಸಿ ಪತ್ರೆಗೆ, ತುಳಸಿ ತುಂಬಾ ಪವಿತ್ರವಾದ ಪತ್ರೆ. ಯಾವುದೇ ಪುಷ್ಪಗಳಿಲ್ಲ, ಪುಷ್ಪ ಅಂದ್ರೆ ಹೂಗಳಿಲ್ಲ ಯಾವುದೇ ಪೂಜೆಗೂ ಅಂತಂದ್ರೆ ನೀವು ತುಳಸಿ ಒಂದಿಟ್ಟು ಪೂಜೆ ಮಾಡಿದ್ರೆ ಆ ಪೂಜೆ ಪರಿಪೂರ್ಣ ಆಗುತ್ತೆ ಅನ್ನೋದು ನಮ್ಮ ಧರ್ಮ ಆಚರಣೆಯ ಉಲ್ಲೇಖಗಳಲ್ಲಿದೆ. ಆದರೆ ಈ ತುಳಸಿನ ಒಂದು ಪೂಜೆಗೆ ಮಾತ್ರ ಬಳಸಬಾರ್ದು. ಆ ಪೂಜೆ ಯಾವುದು ಅಂತಂದ್ರೆ ಗಣಪತಿ ಪೂಜೆ. ವಿಘ್ನ ವಿನಾಯಕನ ಪೂಜೆಯಲ್ಲಿ ತುಳಸಿ ಪತ್ರೆಯನ್ನ ಬಳಸಿದವರಿಗೆ ತುಳಸಿ ಹಾರ ಹಾಕೋದು, ತುಳಸಿ ಪತ್ರೆನ ಹಾಕೋದು, ಆತರ ಮಾಡಿದ್ದೇ ಅಲ್ಲಿ ಅವರಿಗೆ ಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ದಯವಿಟ್ಟು ಯಾರು ನೀವು ಈ ತಪ್ಪುಗಳನ್ನ ಮಾಡಬೇಡಿ. ತುಳಸಿ ಪತ್ರೆನ ಗಣೇಶನ ಪೂಜೆಯಲ್ಲಿ ಅಥವಾ ಗಣಪತಿಯ ವಿಘ್ನ ವಿನಾಯಕನ ಪೂಜೆಯಲ್ಲಿ ದಯವಿಟ್ಟು ಯಾರು ಬಳಸಕ್ ಹೋಗ್ಬೇಡಿ. ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ವೇದ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತಹ ಒಂದು ಕಥೆನ ಚಿಕ್ಕದಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ನಮ್ಮ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರುವಂತಹ ಒಂದು ಚಿಕ್ಕ ಕಥೆನ ಹೇಳ್ತೀನಿ ಇದ್ರ ಬಗ್ಗೆ. ಈ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಕತೆ ಅರ್ಥ ಆಗೋದಿಲ್ಲ. ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲ ಅಂತಂದ್ರೆ ದಯವಿಟ್ಟು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿ ಮತ್ತೊಂದ್ಸಲ ಯಾವಾಗಾದ್ರೂ ನೋಡಿರಂತೆ ಈ ವಿಡಿಯೋನ ನನ್ನ ಪ್ಲೇ ಲಿಸ್ಟ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಕ್ವಿಕ್ ಚಾಟ್ ಅನ್ನೋ ಪ್ಲೇ ಲಿಸ್ಟ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಕತೆನ ಅರ್ಧಂಬರ್ಧ ಕೇಳಿದ್ರೆ ನಿಮಗೆ ಕತೆ ಅರ್ಥ ಆಗೋದಿಲ್ಲ. ಸೊ ಮತ್ತೆ ಕೊನೆವರೆಗೂ ಕೇಳಿದ್ಮೇಲೆ ಈ ವಿಚಾರನ ಒಂದಷ್ಟು ಜನಕ್ಕೆ ನೀವು ತಿಳಿಸೋ ಪ್ರಯತ್ನ ಮಾಡಿ. ಹಾಗಿದ್ರೆ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತಹ ಕತೆ ಏನಪ್ಪಾ ಅಂತಂದ್ರೆ, ಈ ಕತೆ ಹೇಳೋಕ್ ಮುಂಚೆ ಯಾವ ಪುರಾಣದಲ್ಲಿ ಉಲ್ಲೇಖ ಆಗಿದೆ ನೀವು ಕೂಡ ಹೋಗಿ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡ್ಬೋದು ಅಂತ ನಾನು ಇದನ್ನ ತಿಳಿಸ್ತಾ ಇದ್ದೀನಿ. ಬ್ರಹ್ಮ ವೈವರ್ತ ಪುರಾಣದ ಅಧ್ಯಾಯ 46ರಲ್ಲಿ, ನಾನು ಫೋನ್ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ಬ್ರಹ್ಮ ವೈವರ್ತ ಪುರಾಣದ ಅಧ್ಯಾಯ 46ರಲ್ಲಿ ಮಹಾಗಣಪತಿ ಖಂಡದಲ್ಲಿ ಸಿಗುವಂತಹ ಉಲ್ಲೇಖ ಇದು. ಅಧ್ಯಾಯ 46ರಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಓದಿ ಹೇಳ್ತೀನಿ, ನಂತರ ಕಥೆನ ಪ್ರಾರಂಭ ಮಾಡ್ತೀನಿ, ಆಯ್ತಾ. ತುಳಸಿಯಿಂದ ಗಣೇಶನಲ್ಲಿ ಪ್ರೇಮ ಯಾಚನೆ, ಅವನು ತಿರಸ್ಕರಿಸಿದಾಗ ಪರಸ್ಪರ ಶಾಪ ಪ್ರದಾನ, ಗಣಪತಿಯಿಂದ ತುಳಸಿಯ ಸಾಂತ್ವನ, ಹರಿಯ ಆರಾಧನೆಗಾಗಿ ಗಣೇಶನ ಬರ್ದರಿಕಾಶ್ರಮಾಗಮನ, ಗಣೇಶನ ಶಾಪದಿಂದ ತುಳಸಿ ಶಂಖಚೂಡನ ಮಡದಿಯಾಗಿ ಅವನು ಸತ್ತ ಬಳಿಕ ತುಳಸಿ ಗಿಡವಾಗಿ ಹರಿಗೆ ಪ್ರಿಯಳಾದಳು. ಹಾಗಿದ್ರೆ ಇದರ ಪುರಾಣದ ಕತೆ ಏನಪ್ಪಾ ಅಂತ ಅಂದ್ರೆ,
ಗಣಪತಿಗೆ ನಾನಾ ಬಗೆಯ ನೈವೇದ್ಯ, ಧೂಪ ದೀಪ, ಗಂಧ ಪುಷ್ಪಗಳಿಂದ ಆರಾಧನೆ ಮಾಡ್ಬೋದು. ಆದ್ರೆ ತುಳಸಿಯೊಂದನ್ನ ಬಿಟ್ಟು ಬೇರೆ ಎಲ್ಲಾ ಹೂಗಳಿಂದನೂ ಅರ್ಚನೆ, ದೀಪ ಹಚ್ಚಿ ಪೂಜೆ ಮಾಡ್ಬೋದು. ಅದು ಅತ್ಯಂತ ಶ್ರೇಷ್ಠ. ಆದ್ರೆ ಗಣಪತಿ ಪೂಜೆಗೆ ತುಳಸಿ ಇಟ್ಟೆ ನೀನು ಅಂತ ಅಂದ್ರೆ ನಿನಗೆ ಮುಂದಿನ ದಿನಗಳಲ್ಲಿ ಕಷ್ಟ ಕಟ್ಟಿಟ್ಟ ಬುತ್ತಿ. ಅದು ಆ ಗಣಪತಿನೇ ಹೇಳಿರೋದು ತನ್ನ ಬಾಯಿಂದ. ಹಾಗಾಗಿ ನೀವ ತುಳಸಿ ಇಟ್ಟು ಗಣಪತಿ ಆರಾಧನೆ ಮಾಡಿದ್ರಿ ಅಂತ ಅಂದ್ರೆ ಆ ಗಣಪತಿಗೆ ಪೂಜೆ ಸಲ್ಲೋದೇ ಇಲ್ಲ. ಮೊದಲನೇದಾಗಿ ಪೂಜೆ ಸಲ್ಲಲಿಲ್ಲ ಅಂದ್ರೆ ನೀವು ಮಾಡಿದ ಪೂಜೆ ಎಲ್ಲ ವ್ಯರ್ಥ ಆಗುತ್ತೆ. ಸೊ ಇದರ ಕತೆ ಏನು ಅಂತಂದ್ರೆ, ತುಳಸಿ ಯವನವತಿ ಆಗಿದ್ದಾಗ ತೀರ್ಥಕ್ಷೇತ್ರಗಳನ್ನ ಸಂಚಾರ ಮಾಡ್ತಾ ಹಾಗೆ ತಪಸ್ಸನ್ನ ಮಾಡ್ತಿರ್ತಾಳೆ ಒಳ್ಳೆ ವರನನ್ನ ಪಡೆಯೋದಿಕ್ಕೆ ಅಂತ ಹೇಳಿ. ಹೀಗೆ ತೀರ್ಥಕ್ಷೇತ್ರಗಳನ್ನ ಸಂಚಾರ ಮಾಡ್ಬೇಕಾದ್ರೆ ಒಂದು ದಿನ ಗಂಗಾ ತೀರದಲ್ಲಿ ಕೂತ್ಕೊಂಡು ಗಣಪತಿ ಹರಿಯ ಧ್ಯಾನವನ್ನ ಮಾಡ್ತಿರೋದನ್ನ ನೋಡಿ ಇವಳು ಮೋಹಿತಳಾಗಿ ಗಣಪತಿಯನ್ನ ವರಿಸ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾಳೆ. ಗಣಪತಿ ತನ್ನ ಧ್ಯಾನವನ್ನ ಭಂಗ ಮಾಡಿದ್ಲು ಇವಳು ಅಂತಂತೇಳಿ ಕೋಪ ಮಾಡ್ಕೊಂಡು ಯಾರ್ ನೀನು ಅಂತ ಕೇಳಿದಾಗ ತುಳಸಿ ಹೇಳ್ತಾಳೆ, ತಾನು ಧರ್ಮಧ್ವಜನ ಮಗಳು, ಯೋಗ್ಯ ವರನನ್ನ ಹುಡುಕ್ತಿದ್ದೀನಿ, ನೀನೇ ಯಾಕೆ ನನ್ ಪತಿ ಆಗ್ಬಾರ್ದು ಅಂತ ಕೇಳ್ತಾಳೆ. ಗಣಪತಿಗೆ ಮದುವೆ ಮೇಲೆ ಆಸಕ್ತಿ ಇಲ್ದಿರೋ ಕಾರಣ ಹರಿಯ ಧ್ಯಾನವನ್ನ, ಹರಿಯ ಚಿತ್ತವನ್ನ, ಹರಿಭಕ್ತಿಗೆ ಮದುವೆ ಅಡ್ಡಿ ಆಗತ್ತೆ, ಇದ್ರ ಮೇಲ್ ನನಗೆ ಆಸಕ್ತಿ ಇಲ್ಲ ಅಂತ ಹೇಳಿ ತುಳಸಿಯನ್ನ ತಿರಸ್ಕಾರ ಮಾಡ್ತಾನೆ. ಅದನ್ನ ಕೇಳಿದ ತುಳಸಿಗೆ ಕೋಪ ಬಂದು ನಿನಗೆ ಶೀಲವಿಲ್ಲದ ಹೆಣ್ಣೆ ಸಿಗ್ಲಿ ಅಂತ ಶಾಪ ಹಾಕ್ತಾಳೆ. ಅದನ್ನ ಕೇಳಿದ ಗಣೇಶನು ಸಹ ಶಾಪ ಕೊಡ್ತಾನೆ ತುಳಸಿಗೆ. ಏನಂತಂದ್ರೆ, ನೀನು ಹಸುರನಿಗೆ ವಶಳಾಗ್ತೀಯಾ, ಬಳಿಕ ಗಿಡವಾಗಿ ಹುಟ್ತೀಯ ಅಂತ ಹೇಳಿ ಶಾಪ ಕೊಡ್ತಾನೆ. ಅದನ್ನ ಕೇಳಿಸ್ಕೊಂಡ ತುಳಸಿ ಅವಳಿಗೆ ತುಂಬಾನೇ ದುಃಖಭರಿತಳಾಗ್ತಾಳೆ. ಗಣೇಶ ಏನಂತ ಸಮಾಧಾನ ಮಾಡ್ತಾನೆ ಅಂತ ಅಂದ್ರೆ, ನೀನು ಗಿಡವಾಗಿ ಹುಟ್ಟಿದ್ರು ಸಹ ಎಲ್ಲಾ ಪುಷ್ಪಗಳಿಗಿಂತ ಶ್ರೇಷ್ಠಳೆನಿಸಿಕೊಳ್ಳುವೆ. ನಾರಾಯಣನ ಪ್ರೇಯಸಿಯಾದ ಲಕ್ಷ್ಮಿಯ ಅಂಶ ನಿನ್ನಲ್ಲಿರುವುದು. ಎಲ್ಲಾ ದೇವತೆಗಳಿಗೂ ನೀನೇ ಪ್ರಿಯಳೆನಿಸುವೆ. ಕೃಷ್ಣನಿಗೆ ಅತ್ಯಂತ ಪ್ರಿಯಳೆನಿಸುವೆ. ಭಕ್ತರಿಗೆ ಮುಕ್ತಿದಾಯಕಳೆನಿಸುವೆ. ಆದ್ದರಿಂದ ನಾನು ನಿನ್ನನ್ನು ಉಪಭೋಗಿಸಲಾರೆ. ಹೀಗಂತಂದ್ರೆ ಗಣೇಶನ ಪೂಜೆಗೆ ಬಿಟ್ಟು ಎಲ್ಲಾ ಪೂಜೆಗೂ ತುಳಸಿಯನ್ನ ಉಪಯೋಗಿಸ್ಬೋದು. ಎಲ್ಲಾ ದೇವರಿಗೂ ಅತ್ಯಂತ ಪ್ರಿಯಳೆನಿಸಿಕೊಳ್ತಾಳೆ ತುಳಸಿ, ಆದರೆ ಗಣೇಶನನ್ನ ಬಿಟ್ಟು. ಹೀಗೆ ಹೇಳಿ ಗಣೇಶ ಬದರಿಕಾ ಆಶ್ರಮಕ್ಕೆ ತನ್ನ ಧ್ಯಾನವನ್ನ ಮುಂದುವರಿಸ್ಲಿಕ್ಕೆ ಹೊರಟು ಹೋಗ್ಬಿಡ್ತಾನೆ. ನಂತರ ತುಳಸಿ 1,00,000 ವರ್ಷಗಳ ಕಾಲ ತಪಸ್ಸನ್ನ ಮಾಡದ್ಮೇಲೆ ಶಂಖಚೂಡ ಅನ್ನೋ ಹಸುರನ ಮಡದಿಯಾಗಿ ಬರ್ತಾಳೆ. ಆ ಹಸುರ ಶಿವನ ತ್ರಿಶೂಲಕ್ಕೆ ಸಿಕ್ಕಿ ಕೊನೆ ಆದ್ಮೇಲೆ ಗಣೇಶನ ಶಾಪ ವಿಮೋಚನೆ ಆಗಿ ಗಿಡವಾಗಿ ಹುಟ್ಟುತ್ತಾಳೆ. ಗಿಡವಾಗಿ ಹುಟ್ಟಿ ಎಲ್ಲಾ ಪೂಜೆಗಳಿಗೂ ಎಲ್ಲಾ ದೇವರಿಗೂ ಅತ್ಯಂತ ಶ್ರೇಷ್ಠಳು ಅಂತ ಅನ್ನಿಸ್ಕೊಳ್ತಾಳೆ. ಆದರೆ ಗಣೇಶನ ಪೂಜೆಗೆ ಬಿಟ್ಟು. ಹೀಗಾಗಿ ದಯವಿಟ್ಟು ನೀವ್ ಯಾರಾದ್ರೂ ಇಷ್ಟು ದಿನ ತಪ್ಪು ಮಾಡಿದ್ರೆ ಗಣೇಶನ ಪೂಜೆಗೆ ತುಳಸಿ ಅರ್ಪಿಸಿ ದಯವಿಟ್ಟು ಇನ್ಮುಂದೆ ಈ ತರದ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ. ಹೀಗೆ ಹೇಳ್ತಾ ನನ್ನ ಈ ಕ್ವಿಕ್ ಚಾಟ್ ಸೆಷನ್ ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಅದೇನಂತ ಅಂದ್ರೆ, ದಯವಿಟ್ಟು ನಮ್ಮ ಧರ್ಮವನ್ನು ಉಳಿಸಿ ಬೆಳೆಸಿ ನಮ್ಮ ಮುಂದಿನ ಪೀಳಿಗೆಗೂ ಸಹ ಬಿಟ್ಟು ಹೋಗೋಣ ಅಂತ ಹೇಳ್ತಾ, ಧರ್ಮೋ ರಕ್ಷತಿ ರಕ್ಷಿತಃ.